ಆಪ್ತೇಷ್ಟ ಶಾಸಕರಿಗೆ ತುರ್ತು ಬುಲಾವನ್ನ ನೀಡಿದ್ರ ಡಿಕೆ ಶಿವಕುಮಾರ್. ಬೆಂಗಳೂರಿಗೆ ಬರುವಂತೆ ಶಾಸಕ ಇಕ್ಬಾಲ್ ಹುಸೇನ್ಗೆ ಈಗ ಬುಲಾವ್ ನೀಡಿದ್ದಾರೆ. ರಾಮನಗರ ಕಾರ್ಯಕ್ರಮದಿಂದ ಅರ್ಧಕ್ಕೇನೆ ಇಕ್ಬಾಲ್ ಹುಸೇನ್ ಬರ್ತಾ ಇದ್ದಾರಂತೆ. ಯಾಕೆ ಕರೆದಿದ್ದಾರೋ ಗೊತ್ತಿಲ್ಲ ಅನ್ಕೊಂಡು ಬಂದ್ರಂತೆ. ಅಲ್ಲಿಂದ ಹೊರಟಿದ್ದಾರೆ. ಡಿಕೆಶಿ ಜೊತೆಗೆ ಇರುವುದು ನನ್ನ ಕರ್ತವ್ಯ ಅನ್ನುವಂಥ ಮಾತನ್ನ ಆಡಿ ಬಂದಿದ್ದಾರೆ. ಕೆಲಸ ಮಾಡೋರಿಗೆ ಕೂಲಿ ಕೊಡೋದು ಧರ್ಮ. ಕೆಲಸ ಮಾಡೋರಿಗೆ ಡಿಕೆ ಶಿವಕುಮಾರ್ ಕೆಲಸ ಮಾಡಿದ್ದಾರೆ, ಹಾಗಾಗಿ ಕೂಲಿ ಕೊಡಬೇಕು ಅನ್ನುವಂಥದ್ದನ್ನ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ಇನ್ನೆರಡು ದಿನಗಳಲ್ಲಿ ಡಿಕೆ ಶಿವಕುಮಾರ್ಗೆ ಒಳ್ಳೆಯ ಸುದ್ದಿ ಬರುತ್ತೆ ಅಂತಾನು ಕೂಡ ಹೇಳಿದ್ದಾರೆ. ಡಿಕೆ ಸಿಎಂ ಆಗುವ ವಿಶ್ವಾಸವನ್ನ ಇಕ್ಬಾಲ್ ಹುಸೇನ್ ಅವರು ವ್ಯಕ್ತಪಡಿಸಿದ್ದಾರೆ. ಆಪ್ತೇಷ್ಟ ಶಾಸಕರಿಗೆ ತುರ್ತು ಬುಲಾವನ್ನ ಡಿಕೆ ಶಿವಕುಮಾರ್ ನೀಡಿದ್ರ ಅಂತ. ಶಶಿಯವರು, ಡಾಕ್ಟರ್ ಬೆಳಗೆರೆ ಪ್ರಕಾಶ್, ಡಾಕ್ಟರ್ ಶಿವಕುಮಾರ್ ಅವರು ಎಲ್ಲ ಉಪಸ್ಥಿತರಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಪ್ರಾರ್ಥನೆಯಾಗಿ ಸಂವಿಧಾನಕ್ಕೆ ಮುಂಚೆಯಾಗಿ ಮೊದಲಿಗೆ ನಾಡಗೀತೆ ಮಾಡಬೇಕಂತೇಳಿ ತಮ್ಮೆಲ್ಲರನ್ನು ಕೇಳಬೇಕಾಗಿ ವೇದಿಕೆ ಮುಂಭಾಗದಲ್ಲಿ ಎಲ್ಲ ಎದ್ದಿದ್ದೀವಿ. ಮಂಜಣ್ಣವರು, ಶಶಿಯವರು, ಡಾಕ್ಟರ್ ಬೆಳಗೆರೆ ಪ್ರಕಾಶ್, ಡಾಕ್ಟರ್ ಶಿವಕುಮಾರ್ ಅವರು ಎಲ್ಲ ಉಪಸ್ಥಿತರಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಪ್ರಾರ್ಥನೆಯಾಗಿ ಸಂವಿಧಾನ ಗೊತ್ತಿಲ್ಲ ನನಗೆ. ನೀನು ಅರ್ಜೆಂಟಾಗಿ ಬಾ ಅಂತ ಹೇಳೋರೆ. ನಿನ್ನೆ ಕೂಡ ಡೆಲ್ಲಿಯಿಂದ ಬಂದಿದ್ರಿ ಸರ್, ಶುಭ ಸುದ್ದಿ ಸಿಕ್ಕಿದೆ ಸರ್? ಸಿಗುತ್ತೆ ಸರ್. ಈಗ ನಿಮಗೆ ಅರ್ಜೆಂಟಾಗಿ ಬಾ ಅಂದರೆ ನಿಮ್ಗೆ ಏನಾದರೂ ನೇತೃತ್ವ ಕೊಡ್ತಾ ಇದ್ದಾರೆ? ನನಗೆ ನೇತೃತ್ವ ಕೊಡ್ತಾರೆ ಗುರು. ನಾನೊಬ್ಬ ಸಣ್ಣ ಶಾಸಕ. ನಾನು ಈ ಜಿಲ್ಲೆಯ ಮಗ. ಡಿ ಕೆ ಶಿವಕುಮಾರ್ ಅವರು ಈ ಜಿಲ್ಲೆಯ ಮಗ. ನನ್ನ ಆದ್ಯ ಕರ್ತವ್ಯ. ಈ ಸಂದರ್ಭದಲ್ಲಿ ನಾನು ಅವ್ರ ಜೊತೆಲಿ ಇರಬೇಕಾಗ್ತದೆ. ಅವರನ್ನು ಎಲ್ಲ ರೀತಿಯಲ್ಲೂ ನಾವು ಕಣ್ತುಂಬಿ ನೋಡ್ಕೊಳ್ಳುವಂಥ ಒಂದು ಸಂದರ್ಭ. ಅವ್ರಿಗೆ ಸಹಕಾರ ಮಾಡ್ತೀವಿ ಸರ್. ಮೊನ್ನೆ ಸಭೆ ನಡೆಸಿದ್ರೆ ಯಾರ್ಯಾರು ಮೀಟ್ ಮಾಡಿದ್ರಿ ಸರ್? ನಾವು ಯಾರನ್ನೂ ಮೀಟ್ ಮಾಡಲಿಲ್ಲ. ನಾವು ಒಂದಷ್ಟು ಶಾಸಕರೆಲ್ಲರೂ ಕೂಡ ಒಂದಷ್ಟು ನಮ್ಮ ಆಚಾರ ವಿಚಾರಗಳನ್ನು ನಾವು ಚರ್ಚೆ ಮಾಡಬೇಕಾಯಿತು. ಚರ್ಚೆ ಮಾಡಿದ್ದೀವಿ. ಒಂದಷ್ಟು ಶಾಸಕರೆಲ್ಲ ಸೇರಿದ್ವಿ. ಮುಂದೆ ಏನು ಮಾಡಬೇಕು ಅದ್ರ ಬಗ್ಗೆ ನಮ್ಮ ನಾಯಕರ ಬಗ್ಗೆ ಒಂದಷ್ಟು ಚರ್ಚೆಗಳನ್ನು ಮಾಡಬೇಕು ಅಂತ ಚರ್ಚೆ ಮಾಡಿದ್ವಿ. ವಾಪಸ್ ಬಂದಿದ್ದೀವಿ. ಡಿ ಕೆ ಶಿ ಅವರ ಕೆಲಸಕ್ಕೆ ಕೂಲಿ ಸಿಗುತ್ತಾ ಸರ್? ಡಿ ಕೆ ಶಿ ಅವ್ರ ಕೆಲಸಕ್ಕೆ ಕೂಲಿ ಸಿಗುತ್ತಾ ಈ ಬಾರಿ? ಕೂಲಿ ಯಾರಿಗೆ ಕೊಡ್ತೀವಿ ನಾವು? ಕೆಲಸ ಮಾಡಿರೋ ತಾನೇ ಕೂಲಿ ಕೊಡ್ತೀವಿ. ಸುಮ್ಮನೆ ಓಡಾಡಿದ್ರೆ ಕೂಲಿ ಕೊಡೋಕ್ಕಾಗ್ತದ? ಕೆಲಸ ಮಾಡಿದ್ದಾರೆ, ಕೂಲಿ ಮಾಡಿದ್ದಾರೆ, ಬೆವರು ಸುರಿಸಿದ್ದಾರೆ, ಹೋರಾಟ ಮಾಡಿದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ, ಸರ್ಕಾರ ಅಧಿಕಾರಕ್ಕೆ ತಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವ್ರಿಗೆ ಕೂಲಿ ಕೊಡದೆ ಇನ್ಯಾರು ಕೊಡೋಕ್ಕೆ ಸಾಧ್ಯ? 2-3 ದಿನದಲ್ಲಿ ಫೈನಲ್ ಆಗ್ತದೆ ಅಂತ ನಿಮಗೆ ಯಾವಾಗ ಬರ್ಬೋದು? ಅದೇ ನನಗೂ ಅದೇ ಸುದ್ದಿ ಬೇಕಾಗಿರೋದು. ಇನ್ನು 2-3 ದಿವಸದಲ್ಲಿ ಸುದ್ದಿ ಬರ್ತದೆ ಅಂತ ಹೇಳ್ತಾ ಇದ್ರೆ ನಾನು ಭಾಳ ಖುಷಿಯಾಗಿದ್ದೀನಿ. 2-3 ದಿನದಲ್ಲಿ ನನ್ನ ಸಹೋದ್ಯೋಗಿ ಈಗ ರಾಮನಗರದ ಪ್ರತಿನಿಧಿ ವಿನಯ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವಿನಯ್, ದೆಹಲಿಗೆ ಹೋಗೋಕ್ಕಿಂತ ಮುಂಚಿತವಾಗಿ ಇಕ್ಬಾಲ್ ಹುಸೇನ್ ಅವರು ಮಾತನಾಡ್ತಾ ಇದ್ದಂಥ ರೀತಿ, ದೆಹಲಿಯಿಂದ ಹೋಗಿ ಬಂದ ನಂತರ ಅವ್ರು ಮಾತನಾಡ್ತಾ ಇರುವಂಥ ರೀತಿ ತುಂಬ ಬದಲಾವಣೆ ಆಗ್ತಾ ಇದೆ ಬಾಡಿ ಲ್ಯಾಂಗ್ವೇಜ್ನಲ್ಲಿ. ಏನು ಅಂಥ ಸುದ್ದಿಯನ್ನು ದೆಹಲಿಯಿಂದ ಹೊತ್ಕೊಂಡು ಬಂದರು ಅಂತ ಇಕ್ಬಾಲ್ ಹುಸೇನ್ ಅವರು? ಅರುಣ್, ಆ ಒಂದು ಕುತೂಹಲ ಇನ್ನೂ ಕೂಡ ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ನಿನ್ನೆ ಅಷ್ಟೇ ದೆಹಲಿಯಿಂದ ಇಕ್ಬಾಲ್ ಹುಸೇನ್ ಅವರು ಬಂದಿರುವಂಥದ್ದು. ದೆಹಲಿಯಲ್ಲಿ ಏನು 7-8 ಶಾಸಕರ ತಂಡ ಹೋಗಿ ಏನೆಲ್ಲ ವಿಚಾರಗಳು ಚರ್ಚೆಯಾಗಿವೆ, ಜೊತೆಗೆ ಯಾವೆಲ್ಲ ವಿಚಾರಗಳು ಏನು ಹೈಕಮಾಂಡ್ನ ಪ್ರಮುಖ ನಾಯಕರ ಜೊತೆ ಮಾತುಕತೆ ಆಗಿವೆ, ಅದ್ರ ಬಗ್ಗೆ ಏನಾದರೂ DCM DKಶಿ ಮಾಹಿತಿ ಪಡೀಲಿಕ್ಕೆ ಇಕ್ಬಾಲ್ ಹುಸೇನ್ ಅವ್ರಿಗೆ ಆಹ್ವಾನ ನೀಡಿದ್ದಾರಾ ಅನ್ನೋದು ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸಿರುವಂಥದ್ದು. ಯಾಕಂದರೆ ಇವತ್ತು ರಾಮನಗರದಲ್ಲಿ ಸಂವಿಧಾನ ದಿನದ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಆ ಒಂದು ಕಾರ್ಯಕ್ರಮದಿಂದ ಅರ್ಧಕ್ಕೆ ಶಾಸಕ ಇಕ್ಬಾಲ್ ಹುಸೇನ್ ಅವರು ಬೆಂಗಳೂರಿಗೆ ತೆರಳಿರುವಂಥದ್ದು. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ಕರೆ ಮಾಡಿ ತುರ್ತಾಗಿ ಬೆಂಗಳೂರಿಗೆ ಬರಲು ಹೇಳಿದ್ದಾರೆ. ಹಾಗಾಗಿ ನಾನು ಈ ಒಂದು ಕಾರ್ಯಕ್ರಮದಿಂದ ಅರ್ಧಕ್ಕೆ ಹೊರಟಿದ್ದೀನಿ ಅನ್ನೋದನ್ನು ಶಾಸಕ ಇಕ್ಬಾಲ್ ಹುಸೇನ್ ಅವರು ಹೇಳಿದರು. ಹಾಗಾಗಿ ಈ ಒಂದು ಕುರ್ಚಿ ಕದನದ ಸಮಯದಲ್ಲಿ ಈ ರೀತಿಯಾದಂಥ ಒಂದಷ್ಟು ಬೆಳವಣಿಗೆಗಳು ತೀವ್ರವಾದಂಥ ಒಂದು ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು. ಇಕ್ಬಾಲ್ ಹುಸೇನ್ ಅವರು ಹೇಳೋ ಪ್ರಕಾರ ಇನ್ನೆರಡು ದಿನಗಳಲ್ಲಿ ಒಳ್ಳೆ ಸುದ್ದಿ ಬರುತ್ತೆ ಅಂತ ಹೇಳ್ತಾ ಇರುವಂಥದ್ದು. ಭಾಳ ಪ್ರಮುಖವಾಗಿ ಡೆಲ್ಲಿಗೆ ಹೋದ್ ಬಂದ ಮೇಲೆ ಒಳ್ಳೆ ಸುದ್ದಿ ಬರುತ್ತೆ ಅಂತ ಹೇಳ್ತಾ ಇರುವಂಥದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸಿರುವಂಥದ್ದು. ಜೊತೆಗೆ ನಾವೆಲ್ಲರೂ ಕೂಡ ಖುಷಿಯಾಗಿದ್ದೀವಿ. ಯಾರು ಕೆಲಸವನ್ನು ಮಾಡಿರ್ತಾರೆ ಅಂಥವ್ರಿಗೆ ಕೂಲಿ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸದ ಮಾತುಗಳನ್ನು ಇಕ್ಬಾಲ್ ಹುಸೇನ್ ಅವರು ಹೇಳ್ತಾ ಇರುವಂಥದ್ದು. ಡೆಲ್ಲಿಯಿಂದ ಬಂದ ಬಳಿಕ ಇದೀಗ ತುರ್ತಾಗಿ DKಶಿ ಅವ್ರನ್ನ ಮೀಟ್ ಮಾಡ್ತಾ ಇರುವಂಥದ್ದು ಒಂದು ರೀತಿ ಕುತೂಹಲವನ್ನು ಮೂಡಿಸಿರುವಂಥದ್ದು. ಇದೇ ಇಕ್ಬಾಲ್ ಹುಸೇನ್ ಅವರು ಹೇಳ್ತಾ ಇರುವಂಥ ಪ್ರಕಾರ ಈ ಸಂದರ್ಭದಲ್ಲಿ ನಾವು DKಶಿ ಅವ್ರ ಜೊತೆಗಿರಬೇಕು. ಅವರು ಈ ಒಂದು ಜಿಲ್ಲೆಯ ಮಗ, ನಾನು ಈ ಜಿಲ್ಲೆಯ ಮಗ. ಹಾಗಾಗಿ ನಾವೆಲ್ಲರೂ ಕೂಡ ಅವ್ರಿಗೆ ಸಹಕಾರ ಕೊಡಬೇಕು. ಜೊತೆಗೆ ಡೆಲ್ಲಿಯಿಂದ ಬಂದ ಬಳಿಕ ಅವರು ತುರ್ತಾಗಿ ಕರೆದಿರುವ
ಕರೆದಿರುವಂಥದ್ದು ಯಾವ ಕಾರಣ ಕರೆದಿದ್ದಾರೆ ಅಂತ ಗೊತ್ತಿಲ್ಲ. ಹಾಗಾಗಿ ನಾನು ಈಗ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಇಲ್ಲಿಂದ ಬೆಂಗಳೂರಿಗೆ ತೆರಳಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥ ಹೊತ್ತಲ್ಲಿ ಈ ರೀತಿಯ ಒಂದಷ್ಟು ನಡೆಗಳು ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು. ನಾಯಕತ್ವ ಬದಲಾವಣೆಗೆ ಇನ್ನೆರಡು ಮೂರು ದಿನಗಳಷ್ಟೇ ಬಾಕಿಯ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆ ಉದ್ಭವ ಆಗಿರುವಂಥದ್ದು. ಅರುಣ್. ಓಕೆ ವಿನಯ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈ ವಿಚಾರದಲ್ಲಿ ಬಹಳ ಬೆಳವಣಿಗೆ ಆಗಿದೆ. ಯಾರೆಲ್ಲ ದೆಹಲಿಗೆ ಹೋಗಿದ್ರು ಅವರೆಲ್ಲ ಬಂದ ನಂತರ ಅವರ ಬಾಡಿ ಲ್ಯಾಂಗ್ವೇಜಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆ ಕಾಣಿಸ್ತಾ ಇದೆ. ಅವರ ಕಾನ್ಫಿಡೆನ್ಸ್ ಮಾತ್ರ ಸಿಕ್ಕಾಪಟ್ಟೆ ಹೆಚ್ಚಾದಂಗೆ ಕಾಣಿಸ್ತಾ ಇದೆ. ಬಟ್ ಈ ಕಾನ್ಫಿಡೆನ್ಸ್ ಆರೋಗೆಂಟ್ ಆಗೋದು ಬೇಡ. ನಮ್ಮವ್ರಿಗೆ ಸಿಕ್ಬಿಡ್ತು ಅಂತ ಹೇಳಿ ಸಿಕ್ಕಾರೆ ಗೊತ್ತಿಲ್ಲ ಕಾಂಗ್ರೆಸ್ನ ಹೈಕಮಾಂಡ್ ಯಾವ ರೀತಿಯಾದಂಥ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳಿ. ಯಾಕಂದರೆ ನೀವೇ ಹೇಳ್ತೀರಲ್ವಾ, ಹೈಕಮಾಂಡ್ ನಿರ್ಧಾರ ಅಂತಿಮ, ಹೈಕಮಾಂಡ್ ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ ಅಂತ ಹೇಳಿ.